ಇನ್ನೊಂದ್ ಕೆಲವು ಮಾತುಗಳು ಏನ್ ಕೇಳಿದ್ರ ಏನ್ ಕೇಳ್ಯಾರ ಹಾದಿ ಒಳಗ ಹಾದಿ 3 ಹಾದಿಗಳು ಉಂಟು ಅಂದಾರ ಓದಿ ನೋಡ್ರಿ ನೀವು ಶೋಧ ಮಾಡಿ ಅಂತ ಕೇಳ್ಯಾರಲ್ಲಪ್ಪ ಅಂತ ಮಾತನ್ನ ಕೇಳಿದ್ರು ಹೌದ್ರಿ ಹಾದಿಗಳೊಳಗ ಹಾದಿ ನಾನಾ ಪ್ರಕಾರ ಹಾದಿಗಳದಾವ ಅದಾರ್ಲಪ್ಪ ಒಂದು ಊರಿಗೆ 100 ದಾರಿ ಅಂತ ಹೇಳ್ತಾರ ಹೇಳ್ತಾರ್ಲಪ್ಪ ಹೌದ್ರಿ ಇದ್ರೊಳಗ ಹಾದಿ ಅನ್ನತಕ್ಕಂತ ನಮ್ಮ ನಿಮ್ಮಲ್ಲಿ ಹೆಂಗದಾವ ಅಂದ್ರ ಹೆಂಗದಾವ ನ್ಯಾಯ ನೀತಿ ಧರ್ಮ ಆಯ್ತ್ಲಿಪ್ಪ ನ್ಯಾಯ ನೀತಿ ಧರ್ಮ ಅಂತಕ್ಕಂತವ ಆಹಾ 3 ಮಾರ್ಗದ ದಾರಿಗಳದಾವ ಅದಾರಿ ಅದಕ್ಕೆ ಬಲ್ಲವ್ರು ಏನ್ ಹೇಳ್ತಾರಂದ್ರ ಏನ್ ಹೇಳ್ತಾರ ಜಾಣರ ಕೂಡಿದ್ರ 3 ಹಾದಿಗಳು ಉಂಟು ಅಂದಾರ ಜಾಣ ಕ್ವಾಣ ಕೂಡಿದ್ರ 2 ಹಾದಿಗಳು ಉಂಟು ಅಂದಾರ್ಲಪ್ಪ ಕ್ವಾಣ ಕೂಡಿದ್ರ 1 ಹಾದಿ ಉಂಟು ಅಂದಾರ ಅಂದಾರ ಯಾಕೆ ಮಾತು ವಿಚಾರ ಮಾಡಿ ಹೇಳ್ಯಾರಂದ್ರ ಹೆಂಗ ಹೇಳ್ಯಾರ ಜಾಣರ ಕೂಡಿದ್ರ ಒಬ್ಬ ಜಾಣ ಒಂದು ದಾರಿ ಹಿಡಿತಾನ ಮತ್ತೊಬ್ಬ ಜಾಣ ಒಂದು ದಾರಿ ಹಿಡಿತಾನ ಹೇಳ್ತಾರ್ಲಪ್ಪ ಮತ್ತ ಜಾಣ ಕ್ವಾಣ ಕೂಡಿದ್ರ ಏನ್ ಮಾಡ್ತಾವ ಪ್ರಾಣಿಗೊಂದು ದಾರಿ ಬಿಡ್ತಾನ ಜಾಣ ಒಂದು ದಾರಿ ಹಿಡಿತಾನ ಹಿಡಿದಲ್ಲಪ್ಪ ಮತ್ 2 ಕ್ವಾಣ ಕೂಡಿದ್ವು ಅಂದ್ರ ಹೋಗತ್ಲೆ ಹಂಗ ಮಸಂಡಿ ಹಂಗ ಹೋಗಂಗಲ್ಲ ಅವು. ಹೆಂಗ ಇಲ್ಲ ನಮ್ಮ ರಾಜ ಹುಲಿಗಳು ಹೆಂಗ್ ಕೂತಾವ ನಾಡ ಇವರ ಹಾ ಇದ ಕ್ವಾಣಿನ ದಾರಿ ನಾ ಏನಿಲ್ಲ ವರಣ ಹಿಂಗಾಗೆ ಇದು ಜಗತ್ತ ಉಲ್ಟಾ ತಿರುಗಿ ಬಿಟ್ಟೈತಿ ಯಾಕಂದ್ರೆ ವಿಚಾರಣೆ ಮಾತ ಹಂಗ ಜಾಣ ಕ್ವಾಣ ಅಂತಕ್ಕಂಥ ಕೂಡ್ಬೇಕಾದ್ರೆ ಹಾದಿಗಳು ಉಂಟು ಅಂದಾರ ಅಂದಾರ್ಲಪ್ಪ ವಿದ್ಯಾಭ್ಯಾಸ ಕಡೆ ಲಕ್ಷ ಕೊಡ್ರು ನನ್ನ ದೇವ್ರುಗಳ್ರೆ ವಿಚಾರಣೆ ಮಾಡುವಂತ ಮಾತ ಇನ್ನ ಕೆಲವು ಮಾತುಗಳು ಹೇಳಿದ್ರವ್ರ ಏನಂದಾರ ನೀವು ಕಲಿಯುವಂತ ಶಾಲಿ ಒಳಗ ಮಹಾತ್ಮ ಗಾಂಧೀಜಿ ಅವರು ಒಂದು ಘೋಷಣೆ ಮಾಡಿರತ್ ಏನ್ ಮಾಡ್ಯಾರ ಏನ್ ಮತ್ ಮಾಡ್ರು ಏನ್ ಮಾಡ್ಯಾರ ಬಲೋ ಭಾರತ್ ಮಾತಾ ಕಿ ಜೈ ಒಂದೇ ಮಾತ್ರಂ ಒಂದೇ ಮಾತ್ರಂ ಯಾರಿಗಂದ್ರ ಅವ್ರ ನಮ್ ಭಾರತ ದೇಶಕ್ಕಂದಾರು ದೇವ್ರ ಯಾಕಂದ್ರ ಅಂತ ಮಹಾತ್ಮ ಗಾಂಧೀಜಿ ಅವರು ಹೌದ್ರಿ ಘೋಷಣೆ ಅಂತಕ್ಕಂಥದ್ದು ಮಾಡ್ಬೇಕಾದ್ರ ಸೆರೆಮನೆ ವಾಸಗೈದ ಬೂಟ್ಗಾಲಿಲೆ ಒದಸ್ಕೊಂಡ್ ಬ್ರಿಟಿಷರ ಕಾಲದೊಳಗೆ ಹೋರಾಟ ಮಾಡಿ ಜೈಲಿನಾಗ ಬಿದ್ರು ಆದ್ರೂ ಭಾರತ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ರು ಯಾವಾಗ ತಂದು ಕೊಟ್ರು ಯಾರಿಗೆ ಆಗಸ್ಟ್ 15 1947 ರಾತ್ರಿ 12 ಟೈಮಿನೊಳಗೆ ತಂದು ಕೊಟ್ರು ಭಾರತ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟ ಮಹಾತ್ಮ ಗಾಂಧೀಜಿ ಅವರು ಆಯಾ ಕಾಲ ಒಂದು ಕಾರ್ಯಗಳನ್ನ ಮಾಡಬೇಕಾಗಿತ್ತು ಮಾಡ್ಬೇಕಾಯ್ತ್ರಿ ಇದು ನೀವೆಲ್ಲರೂ ಸ್ವತಂತ್ರ ಸಿಕ್ಕೈತಿ ಭಾರತ ದೇಶ ಎಚ್ಚೆತ್ತುಕೊಳ್ಬೇಕಾದ್ರೆ ಇದ್ರ ಒಂದೊಂದು ಕೆಲಸಕ್ಕೆ ಒಬ್ಬೊಬ್ರ ಆಯಕ ಇಡ್ಬೇಕಾಗಿತ್ತು ಶಿಕ್ಷಣಕ್ಕಾಗಿ ಸರ್ ಎಂ ವಿಶ್ವೇಶ್ವರಯ್ಯನವ್ರ ಇಟ್ರ ಕಾನೂನಕ್ಕಾಗಿ ಸುಭಾಷ್ ಚಂದ್ರ ಬೋಸ್ನವ್ರನ್ನ ಇಟ್ರ ನಮ್ಮ ಲೋಕ ಕಲ್ಯಾಣಕ್ಕಾಗಿ ಸ್ವಾಮಿ ವಿವೇಕಾನಂದನವ್ರನ್ನ ಇಟ್ರ ಇನ್ನು ನೀವೆಲ್ಲ ಭೂಮಿ ತೆಲ ಮೇಲೆ ಬಾಳಿ ಬದುಕಿ ಸಮಾನತೆ ಹಕ್ಕಿನಿಂದ ಬಾಳಬೇಕಂತೇಳಿ ಸಂವಿಧಾನ ಅಂತಕ್ಕಂಥದ್ದು ಬರೆದಿಟ್ಟ BR ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಅನ್ನಿಸ್ಕೊಂಡ್ರ ಇನ್ನು ನಮ್ಮ ದೇಶ ಎಲ್ಲ ಎಚ್ಚೆತ್ತುಕೊಳ್ಬೇಕಾದ್ರ ಕಿತ್ತೂರು ಸಂಸ್ಥಾನದೊಳಗ ಹುಲಿ ಹುಟ್ಟಿ ಬಂತ ಕಿತ್ತೂರು ಸಂಸ್ಥಾನದೊಳಗ ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥ ಬಲಗೈ ಬಂಟಾಗಿ ಹೋದ ಯಾವ ನಿತ್ತ ಸಡ್ ಬರೆದ್ರ ಸಾಕಿಡಿ ಗುಡ್ ಕತ್ತರಿಸಿ ಬಿದ್ದಂಗ ಹುಟ್ಟಿ ಬತ್ತ ಕಿತ್ತೂರು ನಾಡಾಗ ಬಂಟ ಸಂಗೊಳ್ಳಿ ರಾಯಣ್ಣ ಹುಲಿ ಐತೆ ಅದ ಹಂಗ ಹುಟ್ಟಿ ಬಂದಿರ್ತಕ್ಕಂಥವ್ರು ಕೀರ್ತಿ ಜಗತ್ತೊಳಗೆ ಗಂಡ ಮಕ್ಕಳು ಅಂತಕ್ಕಂಥವ್ರು ಉಳಿಸ್ಕೊಂಡ್ ಬಂದರು ಹಂಗ ಹೆಣ್ಣು ಮಕ್ಕಳು ನಮ್ಮನ್ನ ಕೇಳಕತ್ತೀರಿ ಅವ್ರ ಏನ್ ಕೇಳ್ತಾರೋ ಅವ್ರಿಗೆ ಬರೀ ವಿಘ್ನ ಬೇಕಾಗಿತ್ತು ಈಗ ಒಟ್ಟ ಅವ್ರ ಹೆಂಗಸರ್ಗೆ ಅದಲ್ಲ ಒಟ್ಟು ವಿಘ್ನ ಬೇಕಾಗಿತ್ತು ಈಗನ ಹಚ್ಚದ ಈಗನ ತಗೊಂಡ್ ಬಂದಿರ್ತಾರ ಅವ್ರ ಯಾವ ವಿಘ್ನ ರೋದಿಯವ್ರುಗಳು ಎಲ್ಲಿ ತಂದ್ರಿ ನೀವು ಆ ವಿಘ್ನ ಅಂತಕ್ಕಂಥ ವೇಲಿ ಹುಟ್ಟಿ ಬಂದಾವ್ 8 ವರ್ಷದವ ಇದ್ದ ವಿಘ್ನದ ಗಣಪತಿ ಅಂತಕ್ಕಂಥ ಸ್ತೋತ್ರ ಮಾಡ್ರಿ ನಮ್ಮ ವಿಘ್ನಗಳೆಲ್ಲ ದೂರ ಮಾಡ್ರಿ ಅಂತ ಬಂದಾಳ ಆಕಿ ನಾವು ಮಾಡಿರ್ತಕ್ಕಂಥ ಸ್ತೋತ್ರ ಹೆಂಗೈತಿ ಅಂದ್ರೆ ಗಣಪತಿ ಅಂತಕ್ಕಂಥ ಸ್ತೋತ್ರ ಮಾಡ್ಬೇಕಾದ್ರೆ ಪ್ರಥಮದೊಳಗ ಗಣಪತಿ ಅಲ್ಲ ಪಾರ್ವತ ದೇವಿ ಏನ್ ಮಾಡಿದ್ರು ತನ್ನ ಮೇಯಾಗಿನ ಮಣ್ಣನ್ನ ತೀಡಿ ಒಂದು ಗೊಂಬಿಯನ್ನು ತಯಾರು ಮಾಡಿ ಗೊಂಬಿಯನ್ನು ತಯಾರು ಮಾಡಿ ಅದಕ್ಕೆ ಮೊದಲನೇ ಹೆಸರ ಮಂಗಳ ಮೂರ್ತಿ ಮಂಗಲ ಮೂರ್ತಿ ಅಂತ ನಾಮಕರಣ ಮಾಡಿ ಬಾಗಲ ಕಾಯಿರುವಂತ ಆಳ ಮನುಷ್ಯನಂಗ ಬಾಗಲ್ದಾಗ ಖುಷಿನ ಕುಂದ್ರಿಸಿ ಒಳಗೆ ಜಲಕ ಕೂತಿದ್ರು ಆ ಖುಷಿಗೆ ಏನ್ ಆಜ್ಞೆ ಮಾಡಿಲ್ಲ ಅಂದ್ರ ಯಾರೋ ಮನಿ ಒಳಗ ಬಂದ್ರು ಸಹಿತ ಯಾರನ್ನು ಒಳಗಡೆ ಬಿಡಬೇಡ ಅಂತ ಹೇಳಿ ಆಜ್ಞೆ ಮಾಡ್ಯಾಳ ಅವಾಗ ಪರಮಾತ್ಮ ಏನ್ ಮಾಡಿದ ತ್ರಿಪುರಾಸುರ ಸಂಹಾರ ಮಾಡಬೇಕಾಗಿತ್ತು ತ್ರಿಪುರಾಸುರ ಸಂಹಾರ ಮಾಡಬೇಕಾಗಿತ್ತು ಮಂಜು ಗಡ್ಡಿ ಒಳಗೊಂದು ಗಣಪತಿಯನ್ನು ತಯಾರು ಮಾಡಿ ಸಮುದ್ರ ದಂಡಿ ಇಟ್ಟಿದ್ರಿಪ್ಪ ಆ ಮಂಜು ಗಡ್ಡಿ ಒಳಗಿನ ಗಣಪತಿ ಕರಗುದಕ್ಕ ಈ ತ್ರಿಪುರ ಸಂಹಾರ ಮುಗಿದಕ್ಕ ಬಿಡಬೇಡಕ್ಕೆ ನೀನು ಅಲ್ಲಿ ತ್ರಿಪುರ ಸಂಹಾರ ಮುಗಿದಿತ್ತು ಮಂಜು ಗಡ್ಡಿ ಒಳಗಿನ ಗಣಪತಿ ಕರಗಿತ್ತು ಮನೆಗೆ ಮರಳಿ ಬಂದ ಕಾಲು ಇಡ್ತಿದ್ದ ಕೂಸಗ ಅಡ್ಡಗಟ್ಟಿ ಕಾಡಿತ್ತು ಯಾವ್ದ್ರಿಪ್ಪ ಅದ ಮಂಗಲ ಮೂರ್ತಿ ಕೂಸು ಅಡ್ಡಗಟ್ಟಿ ಕಾಡಿದಾಗ ಅವಾಗ ವಿಚಾರ ಮಾಡಿ ಪರಮಾತ್ಮ ಹೇಳ್ತಾನ ನನ್ನ ಮನೆ ಒಳಗೆ ನಾನು ಬಿಡ್ಲಾರಕ್ಕೆ ನೀ ಯಾರೋ ಕಾರಣ ಅಂದಾಗ ನಮ್ಮ ಒಳಗೆ ಯಾರನ್ನು ಬಿಡಬೇಡ ಅಂದಳ ತಂದೆನು ಅರುಣ ಖುಷಿಗಿಲ್ಲ
ನಾನ ತಯಾರು ಮಾಡೀನಿ ಅಂತ ಪರಮಾತ್ಮ ಪಾರ್ವತಿ ಹೇಳಿಲ್ಲ. ಅವಾಗ ಪರಮಾತ್ಮ 21 ಪೃಥ್ವಿಗಳನ್ನ ಸುತ್ತಾಗಿ 21 ಗಣಗಳನ್ನ ಕೂಗಿ ಕರೆದ 33 ಕೋಟಿ ದೇವಾಂದೇವತೆಗಳನ್ನ ಬರಮಾಡಿಕೊಂಡು 66 ಕೋಟಿ ದೈತ್ಯ ದಾನವರು ಕರ್ಸ್ಕೊಂಡು 108 ಮಂದಿ ಋಷಿ ಮುನಾದಿಗಳನ್ನ ಬರಮಾಡಿಕೊಂಡು ಆದ್ರೂ ಸಹಿತ ಖುಷಿಗೆ ಮರಣ ಆಗಲಿಲ್ಲ. ಇದಕ್ಕಂತ ಬಿಡ್ಲಾರ ಕರ್ಮ ಐತಿ ನನಗೂ ನಿನಗ್ ತ್ರಾಸ ಯಾಕಂದ್ರ ಆದ್ರೂ ಸಹಿತ ಖುಷಿಗೆ ಮರಣ ಆಗಲಿಲ್ಲ. ಅವಾಗ ಸಿಟ್ಟಿಗೇರಿ ಪರಮಾತ್ಮ ಕೈಯಾಗಿ ತ್ರಿಶೂಲ ತಗೊಂಡ ಕೋಶಿನ ರುಂಡಾನ ಹೊಡೆದ್ ಬಿಟ್ಟ. ನಿನ್ನ ರುಂಡ ನಾಟ್ ಹೊಡಿಲಿಲ್ಲ. ಆ ಕೋಶಿನ ರುಂಡ್ ಹೋಗಿ ಆಮಿ ಬಾಯಾಗ ಸಿಕ್ತ. ನಾ ಹೋಗಿ ಏನ್ ಗಡ್ರದಾಗ ಸಿಗ್ತೈತಿ ಅಂಬಲ್ ಗೊತ್ತಿಲ್ಲ ನಿಂದ ನನ್ನ ಕೈಯಾಗ ಸಿಕ್ಕ ಏನಾಕೈತಿ ಗೊತ್ತಿಲ್ಲ. ಯಾಕಂದ್ರ ಆ ಕೋಶಿನ ರುಂಡ್ ಅಂತಕ್ಕಂಥ ಹೊಡೆದಾಗ ಪಾರ್ವತಿ ಬಂದ ಚಟ್ನ ಚಿರ್ತಾಳ. ಭಗವಂತ ನಾ ಹುಟ್ಟಿಸಿರ್ತಕ್ಕಂಥ ಮಗ ಇದ್ದ ನನ್ನ ಮಗನ ರುಂಡ ಕಡ್ದಿ ನನ್ನ ಮಗ ನನಗೆ ಮರಳಿ ಬೇಕಂದಾಗ ಅವಾಗ ಪರಮಾತ್ಮ ಅಡಿವೇರಣ ತಿರ್ಗಾಡ್ಕೊತ ಹೊಂಟ ಬಿಟ್ಟ. ಯಾವಾಗ ನೋಡಿ ದೇವ್ಲೋಕ ಆಳುವಂತ ಅರಸ ಯಾರಪ್ಪ ಅಂದ್ರ ದೇವೇಂದ್ರ. ದೇವೇಂದ್ರ ಆನಿ ಮೇಲೆ ಕೊತ್ತ ದುರ್ವಾಸ ಮುನಿಗಳು ಆಶ್ರಮಕ್ಕೆ ಬರ್ತಿದ್ದ. ಅಂತ ದೇವ್ಲೋಕ ಆಳುವಂತ ಅರಸ ನಮ್ಮ ಆಶ್ರಮಕ್ಕೆ ಬರ್ತಾನಂದ್ರ ಅವನ ಸ್ವಾಗತ ಮಾಡ್ಕೋಬೇಕಂತ ಒಂದು ಹೂವಿನ ಮಾಡಿ ತಗೊಂಡ್ ಹೋದ ಆ ದೇವೇಂದ್ರನ ಕೊಳ್ಳಾಗ ಹಾಕಿದ್ರು. ಆ ಹೂವಿನ ಮಾಲಿ ಅವನ ಕೊಳ್ಳಾಗ ಹಾಕಿದ ಕ್ಷಣಕ್ಕ ಅವಾಗ ದೇವ್ಲೋಕ ಅರಸ ಏನ್ ಮಾಡಿದ ತಗದ ಹೂ ಮಾಲಿ ಆನೆ ಕೊಳ್ಳಾಗ ಹಾಕಿದ ಮದ ಎರಿದ ಆನೆ ಏನ್ ಮಾಡ್ತೀರಿಪ್ಪ ಆ ಹೂವಿನ ಮಾಲಿ ಕಾಲಾಗ ಹಾಕಿ ತುಳಿದು ಬಿಡ್ತು. ದುರ್ವಾಸ ಮುನಿಗೆ ಸಿಟ್ಟು ಬಂತು. ನೀ ಯಾವಾಗ ಅರಸಗ ಹಾಕಿದ ಹೂಮಾಲಿ ಕಾಲಾಗ ಹಾಕಿ ತುಳಿದಿ ಅಂದ್ರ ಉತ್ತರ ದಿಕ್ಕಿಗೆ ಪುಷ್ಪಾ ನದಿ ದಂಡಿಗಿ ನಿನ್ನ ರುಂಡ ಹೋಗ್ಲತ್ತಿಳಿ ಆನೆಗೆ ಶ್ರಾಪ್ ಕೊಟ್ಟ. ಅವಾಗ ಅಡಿವೇರಣ ತಿರುಗಾಡ್ಕೊತ ಪರಮಾತ್ಮ ಬಂದು ಉತ್ತರ ದಿಕ್ಕಿಗೆ ಮಕ ಮಾಡಿ ಮಳಿಗೆತ್ತಿದ ಆನೆ ರುಂಡ ಕಡ್ದ ಅಲ್ಲಿ ಗಣ ಇತ್ತು ತಂದ ಹಚ್ಚಿದಾಗ ಆವಾಗ ಮತ್ತ ಪಾರ್ವತಿ ಪರಮಾತ್ಮನ ಬೇಡ್ಕೊಂಡ್ ಮನುಷ್ಯನ ಮಕ್ಕ ಇದ್ದದ ಮಗ ಹೋದ ಭಗವಂತ ಆನೆ ರುಂಡಿದ್ದದ ಮಗ ಬಂದ. ಈ ನನ್ನ ಮಗನ ಯಾರು ಪೂಜೆ ಮಾಡ್ತಾರ ಅಂದಾಗ ಭೂಲೋಕದೊಳಗೆ ಪ್ರತಿಯೊಂದು ಕಾರ್ಯ ಸಮಾರಂಭಗಳ ನಡೆದು ಅಂದ್ರ ಭೂಲೋಕದೊಳಗೆ ಪ್ರತಿಯೊಂದು ಕಾರ್ಯ ಸಮಾರಂಭಗಳ ನಡೆದು ಅಂದ್ರ ಮೊದಲು ನಿನ್ನ ಪ್ರಪ್ರಥಮ ಯಾರ ಪೂಜೆ ಮಾಡ್ತಾರೋ ಅಲ್ಲಿ ಇರ್ತಕ್ಕಂತ ವಿಘ್ನಗಳೆಲ್ಲ ದೂರ ಆಗಲಿ ವಿಘ್ನ ವಿನಾಶಕ ನೀ ಆಗತ್ತ ಅವಾಗ ಆಶೀರ್ವಾದ ಮಾಡ್ಯಾನ. ಅವನೇ ವಿಘ್ನೇಶ್ವರ. 8 ವರ್ಷ ನಾವ್ ಇದ್ದತ್ ಕೇಳಿರ್ಲ 8 ವರ್ಷದ ಸಣ್ಣ ಬಾಲಕ ಕೇಳಿದ ಪ್ರಶ್ನೆಕ ನನ್ನ ನೇರದ ಉತ್ತರ ಕೆಲವು ಪ್ರಶ್ನೆಗಳನ್ನ ಕೇಳ್ಯಾರ. ಸುಂದರಿ ಅಂತಕ್ಕಂತ ಕ್ಯಾರ ಮಗಳ ದೇವಿ ಸಿಟ್ಟಾದ ಕೂಡಲೇ ಪರಮಾತ್ಮ ಓಡ್ಯಾಣ ಅಂಜಿ ಗಳಗಳ ಹತ್ತಾನತ್ತ ಸುಂದರಿಯರ ಮಗಳು ಅಂತಕ್ಕಂತ ಮಾತನ್ನ ಕೇಳ್ಯಾರು. ತಂದೆಯ ಹೆಸರೇ ನನಗೆ ಚುಟ್ಕೆ ಹೇಳೋನು ಅಕ್ಕ ಚೊಕ್ಕಾಗಿರ್ತಕ್ಕಂಥದ ಈಗ ಸಂದ್ರಾಗ ಸುಂದರಿ ಬಂದಾಳ. ಇರ್ಲಿ ಯಾಕಂದ್ರೆ ನಾಲ್ಕು ನೋಡಿ ಕೆಲಿ ಚಾಲ ಮಾಡಿ ಮುಂದೆ ನೋಡೋನು.